ರಾಜ್ಯದಲ್ಲಿ ಬರಗಾಲ ಘೋಷಿಸಲು ರೈತರು ಒತ್ತಾಯ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಘೋಷಿಸಲು ರೈತರ ಒತ್ತಾಯ ವಿಚಾರ ಬೀದರ್ನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಬಗ್ಗೆ ಸಿಎಂ ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಸಚಿವರು ಕೂಡ ಆಯಾ ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಬರ ಇದೆ, ಎಲ್ಲೆಲ್ಲಿ ಮಳೆಗಾಲ ಕಡಿಮೆ ಇದೆ, ಎಲ್ಲಿ ಬಿತ್ತನೆ ಆಗಿಲ್ಲ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದೇವೆ. ಒಮ್ಮೆಲೆ ಬರ ಜಿಲ್ಲೆ ಅಂತ ಘೋಷಿಸೋದಕ್ಕೆ ಆಗಲ್ಲ, ಕೆಲವು ರೂಲ್ಸ್ ಇದೆ. ಕೇಂದ್ರದ ನಿಯಮಗಳ ಪ್ರಕಾರ ಬರ ಜಿಲ್ಲೆ ಅಂತ ಘೋಷಿಸಬೇಕಾಗುತ್ತೆ. ಬೀದರ್ನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಗಲೇ ನಾವು ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಮಳೆ ಕೊರತೆ ಆಗಿದೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಪ್ರತಿಯೊಂದು ಡಿವಿಷನಲ್ಲೂ ಕೂಡ ಮೀಟಿಂಗ್ ತೆಗೆದುಕೊಂಡಿದ್ದಾರೆ. ನಾವು ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಮೀಟಿಂಗ್ಗಳನ್ನು ಮಾಡಿದ್ದೇವೆ, ಅಧಿಕಾರಿಗಳಿಂದ ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ. ನೀರಿನ ಸಮಸ್ಯೆ ಹೇಗಿದೆ ಅಂತ ತಿಳ್ಕೊಂಡಿದ್ದೇವೆ, ಸೂಚನೆ ಕೊಟ್ಟಿದ್ದೇವೆ. ಬರ ಪರಿಸ್ಥಿತಿ ಅಂತ ಘೋಷಣೆ ಮಾಡಬೇಕು ಅಂತಂದರೆ ಸುಮ್ಮನೆ ಹಾಗೆ ಘೋಷಣೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಇಷ್ಟು ವಾರಗಳು ಮಳೆ ಕೊರತೆ ಆಗಬೇಕು, ಇಷ್ಟು ಪರ್ಸೆಂಟ್ ಡೆಫಿಸಿಟ್ ಆಗಬೇಕು, ಸಾಯಿಲ್ ಮಾಯಿಶ್ಚರ್ ಕಮ್ಮಿ ಆಗಬೇಕು, ಬೆಳೆ ಹಾನಿ ಇಷ್ಟ ಆಗಿರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಕ್ರೈಟೀರಿಯಾ ಕೊಟ್ಟಿದೆ. ಆ ಕ್ರೈಟೀರಿಯಾ ಫುಲ್ಫಿಲ್ ಆದಾಗ ಆಗುತ್ತೆ. ಈ ಜುಲೈ 8 ಬಹುಶಃ ಅಷ್ಟು ಕ್ರೈಟೀರಿಯಾ ಎಲ್ಲ ಫುಲ್ ಆಗುತ್ತೆ. ಮಳೆ ಇನ್ನೂ ಇದೇ ರೀತಿ ಕೊರತೆ ಕಂಟಿನ್ಯೂ ಆದರೆ ಅವಾಗ ಬರ ಪರಿಸ್ಥಿತಿ. ಸರ್, ಈಗ SIR ವಿಚಾರದಲ್ಲಿ ಬಿಜೆಪಿ ಮತ್ತು JDS ಅವರು ಹೇಳ್ತಾ ಇದ್ದಾರೆ, BLOಗಳನ್ನ ಕಾಂಗ್ರೆಸ್ ಸರ್ಕಾರ ಮಿಸ್ಯೂಸ್ ಮಾಡ್ಕೋತಾ ಇದೆ ಅನ್ನೋದು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಕೂಡ ಅದ್ರ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ.